ನೀವು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕನ್ನಡ ಶಾಲೆಗಳಿಗೆ ಅವಕಾಶ ಮಾಡಿಕೊಡಿ. ಕೋಟ್ಯಾಂತರ ರೂಪಾಯಿ ಕೊಡ್ತೀರಾ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾವುದೋ ಸಾಕ್ಷಿ ಮಾಡೋದು ಇನ್ನೊಂದು ಮಾಡೋದು ಬಿಟ್ಬಿಟ್ಟು ವಿದ್ಯಾಭ್ಯಾಸ ಕನ್ನಡ ಶಾಲೆಗೆ ಕನ್ನಡ ಭಾಷೆಗೆ ಆದ್ಯತೆ ಕೊಡಿ ಅನ್ನೋದು ನನ್ನ ಉದ್ದೇಶ. ಕನ್ನಡದ ಮಕ್ಕಳು ಇವತ್ತು ಇಲ್ಲೆಲ್ಲ ಚಿಕ್ಕಪೇಟೆ ಬೆಳೆಪೇಟೆ ಎಲ್ಲ ಕೇಂದ್ರ ಭಾಗದಲ್ಲಿ ಇವತ್ತಿದ್ದಂತ ಕನ್ನಡದ ಮಕ್ಕಳು ಎಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ನೆಲಮಂಗಲ ಹಾಗೆ ಸುಂಕಪೇಟೆ ಆ ಕಡೆ ಎಲ್ಲ ಚಿಕ್ಕಬಳ್ಳಾಪುರ ಈ ಕಡೆ ಗಡಿ ಭಾಗದಲ್ಲಿ ಗ್ರಾಮೀಣ ಇದಕ್ಕೆ ಹೋಗ್ತಾ ಇದ್ದಾರೆ. ಇದು ಕನ್ನಡಿಗರಿಗೆ ಅವಕಾಶ ಮಾಡಿದ್ದಾರೆ. ಇವತ್ತೆಲ್ಲ ಜನರು ಇಲ್ಲಿ ಉತ್ತರ ಭಾರತದವರು ತುಂಬೋಗಿದ್ದಾರೆ ಕನ್ನಡ ಮಕ್ಕಳು ಎಲ್ಲ ಉತ್ತರ ಆಗ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಕಂಪನಿಗಳು ಇರ್ಬೋದು, ಕನ್ನಡದವ್ರಿಗೆ ಆದಷ್ಟು ಶಕ್ತಿ ತುಂಬುವಂತ ಕೆಲಸ ಮಾಡಿ ಅನ್ನೋದು ನನ್ನ ಉದ್ದೇಶ. ಆಮೇಲೆ ಇವತ್ತು ಏನು ಆಗಸ್ಟ್ 15 ಈ ದೇಶದಲ್ಲಿ ಪೂಜೆ ಮಾಡುವಂತ ದಿನ ಇವತ್ತು. ಹಾಗೆ ನಮ್ಮ ಹೋರಾಟ ಮಾಡ್ಕೊಂಡ ಉತ್ತಮ ವ್ಯಕ್ತಿಯ ಜನ್ಮದಿನೋತ್ಸವ ಇವತ್ತು ರಾಯಣ್ಣವ್ರದ್ದು. ಏನು ಹೇಳ್ತೀನಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದ್ರೆ ನೋಡಿ ನಾವೆಲ್ಲ ಬೀದಿಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಬೀದಿ ಹೋರಾಟ ಮಾಡ್ತೀವಿ. ಹೊರಗಡೆಯಿಂದ ಬಂದದ್ದು ದೊಡ್ಡ ದೊಡ್ಡ ಮಾಲಿಕೆಗಳು ಮಾಡ್ತಾರೆ. ಅವರಿಗೆ ಎಲ್ಲ ಇರ್ತದೆ ಸ್ವಾಮಿ. ನಮ್ಗೆ ರಾಜ್ಯ ಸರ್ಕಾರ ಈ ರಾಜ್ಯ ಆಡಳಿತ ಮಾಡಿದಂತ ಬೆಂಗಳೂರು ನಗರ ಸಚಿವರು ಇರ್ಬೋದು, ಬೆಂಗಳೂರು ನಗರದ ಜವಾಬ್ದಾರಿ ಇರುವಂತಹ ಉತ್ತಮ ವ್ಯಕ್ತಿ ಧ್ವನಿ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು, ರಾಜ್ಯ ಆಡಳಿತ ಮಾಡಿದಂತ ಒಬ್ಬ ಉತ್ತಮ ಹೋರಾಟಗಾರ ರಾಜ್ಯದ ದೊರೆ ಸಿದ್ದರಾಮಯ್ಯ ಅವ್ರಿಗೂ ಮನವಿ ಮಾಡ್ಕೊತೀನಿ. ಕನ್ನಡ ಭವನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕನ್ನಡ ಭವನ ಮಾಡಿಕೊಡ್ಬೇಕು. ಕನ್ನಡ ಹೋರಾಟಗಾರರಿಗೆ, ಕನ್ನಡ ಕೆಲಸಗಾರರಿಗೆ 28, 29 ವಿಧಾನಸಭಾ ಕ್ಷೇತ್ರದಲ್ಲೂ ಕನ್ನಡ ಭವನ ಆಗ್ಬೇಕು ಅನ್ನೋದು ನಮ್ಮ ಹೋರಾಟ. ಅವತ್ತಿಂದಲೂ ಕೂಡ ಎಲ್ಲ ಹೋರಾಟದಲ್ಲೂ ಅವರ ಮನವಿಯೆಲ್ಲ ಮಾಡ್ಕೊಂಡಿದ್ದೀನಿ. ದಯಮಾಡಿ ನೀವು ಉದಯ ಶ್ರೀಮಂತರು, ಕನ್ನಡದ ಭಾಷೆಯಲ್ಲಿ ಸಾಕಷ್ಟು ಅಭಿಮಾನ ಇರುವಂತರು ನೀವು ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರ ಜವಾಬ್ದಾರಿ ಇರುವಂತರು ಡಿ.ಕೆ. ಶಿವಕುಮಾರ್ ಅವರು, ಈ ರಾಜ್ಯದ ಸಿದ್ದರಾಮಯ್ಯ ಅವರು ಮನವಿ ಮಾಡ್ಕೊಳ್ತೀನಿ. ಕನ್ನಡ ಭವನ ದಯಮಾಡಿ ಇವತ್ತು ಭಾರಿ ಪವಿತ್ರವಾದ ದಿನ. ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ದೇಶಕ್ಕೋಸ್ಕರ ಹೋರಾಟ ಮಾಡಿದರು ಹಲವು ಮಾನ್ಯರಿದ್ದಾರೆ. ಹಾಗೆ ನಮ್ಮ ರಾಯಣ್ಣನ ರಾಯಣ್ಣನ ಜಯಂತಿನ ಮುಖೇನ ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಕನ್ನಡ ಭವನ ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಕನ್ನಡ ಭವನ ಮಾಡಿಕೊಡಿ. ಕನ್ನಡವನ್ನು ಉಳಿಸಿ ಕನ್ನಡ ಸೇವೆಗೆ, ಕನ್ನಡ ಭಾಷೆಗೆ ಆದ್ಯತೆ ಪಡೆಯುವುದು ನನ್ನ ಮನವಿ. ಆ ತಾಯಿ ಭುವನೇಶ್ವರಿ, ನಗರ ದೇವತೆ, ಬೆಂಗಳೂರು ಕಾಯುವಂತ ತಾಯಿ ಹೆಣ್ಣಮ್ಮ ದೇವಿ ನಿಮಗೆ ಮನಸ್ಕೊಟ್ಟು ಕನ್ನಡ ಕೆಲಸಕ್ಕೆ, ಕನ್ನಡ ಭಾಷೆಗೆ ಜಾಸ್ತಿ ಶಕ್ತಿ ತುಂಬುವಂತ ಕೆಲಸ ಮಾಡಲಿ. ನಿಮಗೆ ನಿಮ್ಮ ಸರ್ಕಾರ ಮಂತ್ರಿ ಮಾಡಬೇಕು, ಆ ತಾಯಿ ಆಶೀರ್ವಾದ ಇರಲಿ ಅನ್ನೋದು ನನ್ನ ಮನದಾಳದ ಮಾತು. ಹೃದಯದಿಂದ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಿ. ಜೈ ರಾಜಣ್ಣ, ಜೈ ರಾಯಣ್ಣ.